ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸ ಹಾಗೆ ಡಿ.ಕೆ. ಬ್ರದರ್ಸ್ ನಿವಾಸಕ್ಕೆ ಬಂದೋಬಸ್ತನ್ನು ಹೆಚ್ಚಿಸಲಾಗಿದೆ. ಬಿಗಿ ಬಂದೋಬಸ್ತನ್ನು ಹೆಚ್ಚಳಗೊಳಿಸಲಾಗಿದೆ. ಭಾರಿ ಆಕ್ರೋಶ ಹಾಸನ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಎಚ್.ಡಿ. ರೇವಣ್ಣ ಅವರನ್ನ ಬಂಧನ ಮಾಡಿರೋದನ್ನು ಖಂಡಿಸಿ ಜೆಡಿಎಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು. ಇದರ ನಡುವೆ ಈಗ ಡಿ.ಕೆ. ಬ್ರದರ್ಸ್ ಮನೆಗೆ ಬಂದೋಬಸ್ತನ್ನು ಹೆಚ್ಚಿಗೆಗೊಳಿಸಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ಮನೆಗೂ ಕೂಡ ಬಂದೋಬಸ್ತನ್ನು ಹೆಚ್ಚಿಗೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರನ್ನ ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಕೆಎಸ್ಆರ್ಪಿ ತುಕಡಿಗಳನ್ನು ಸರ್ಕಾರ ನೇಮಿಸಿದೆ. ಯಾವುದೇ ಅಹಿತಕರ ಘಟನೆಗಳು ಆಗದಂತೆ, ಯಾಕಂತ ಹೇಳಿದ್ರೆ ಮಾಜಿ ಪ್ರಧಾನಿಗಳ ಮಗ ಎಚ್.ಡಿ. ರೇವಣ್ಣ, ಮಾಜಿ ಮುಖ್ಯಮಂತ್ರಿಗಳ ಸಹೋದರ ಎಚ್.ಡಿ. ರೇವಣ್ಣ ಹೀಗಲ್ಲಿರುವಾಗ ಭಾರಿ ಪ್ರಭಾವಿಯಾಗಿರೋದ್ರಿಂದಾಗಿ ಜನ ಬೆಂಬಲವೂ ಕೂಡ ಅವರಿಗೆ ಹೆಚ್ಚಿರೋದ್ರಿಂದಾಗಿ ಯಾವುದೇ ಸಮಯದಲ್ಲಿ ಅಭಿಮಾನಿಗಳು ಬಂದು ಗಲಾಟೆ ಗೌಜು ಇದ್ಯಾವುದಕ್ಕೂ ಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಡಿ.ಕೆ. ಬ್ರದರ್ಸ್ ಅವರ ಮನೆ ಸೇರಿದಂತೆ ಎಲ್ಲ ಕಡೆಗಳಲ್ಲಿ ಬಂದೋಬಸ್ತನ್ನು ಹೆಚ್ಚಿಗೆ ಮಾಡಲಾಗಿದೆ. ಎಚ್.ಡಿ. ಕುಮಾರಸ್ವಾಮಿ ಅವರ ನಿವಾಸಕ್ಕೂ ಕೂಡ ಬಂದೋಬಸ್ತನ್ನು ಹೆಚ್ಚಿಗೆ ಮಾಡಲಾಗಿದೆ. ದೇವೇಗೌಡರ ನಿವಾಸಕ್ಕೂ ಕೂಡ ಬ್ಯಾರಿಕೇಡ್ಗಳನ್ನೆಲ್ಲ ಹಾಕಿ ಅವರ ಮನೆಗೆ ಹೋಗುವ ಮಾರ್ಗವನ್ನು ಬಂದ್ ಮಾಡಿದ್ದಾರೆ. ಆ ಮೂಲಕ ಬಂದೋಬಸ್ತನ್ನು ಹೆಚ್ಚಿಗೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಅಪ್ಪ ಮಗನ ಕೇಸ್ನಿಂದ ದೊಡ್ಡಗೌಡರ ಮನನೊಂದಿದ್ದಾರೆ. ದೊಡ್ಡಗೌಡರನ್ನ ಭೇಟಿಯಾಗೋದಕ್ಕೆ ಒಬ್ಬೊಬ್ಬರೇ ಈಗ ದೇವೇಗೌಡರ ನಿವಾಸಕ್ಕೆ ಬರ್ತಾ ಇದ್ದಾರೆ. ಅನಿತಾ ಕುಮಾರಸ್ವಾಮಿ, ದೇವೇಗೌಡರ ಸೊಸೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರ ಧರ್ಮಪತ್ನಿ ಈಗ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಅವರ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ನಿನ್ನೆಯಷ್ಟೇ ನಿಖಿಲ್ ಕುಮಾರಸ್ವಾಮಿ ಕೂಡ ತಾತನ ಆರೋಗ್ಯವನ್ನು ವಿಚಾರಿಸಿದ್ರು. ಆಘಾತಕ್ಕೊಳಗಾಗಿದ್ದಾರೆ. ಒಂದು ರೀತಿ ದೇವೇಗೌಡರು ಈ ರೀತಿಯ ಘಟನೆ ತಮ್ಮ ಮನೆಯಲ್ಲಿ ನಡೀತಲ್ಲ ಅನ್ನುವಂತಹ ಒಂದು ಆಘಾತ ಅವರನ್ನು ಕಾಡ್ತಾ ಇದೆ. ಹೀಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸಹಜವಾಗಿ ವ್ಯತ್ಯಯ ಉಂಟಾಗಿರುವಂಥದ್ದು. ಹೀಗಾಗಿ ಅವರ ಮನೆಗೆ ಈಗ ಸೊಸೆಯಂದಿರು, ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಕೂಡ ಭೇಟಿಯನ್ನು ನೀಡಿ ಅವರ ಆರೋಗ್ಯವನ್ನು ವಿಚಾರಿಸುವಂತಹ ಕೆಲಸ ಆಗ್ತಾ ಇದೆ. ಅನಸೂಯ ಅವರು ಅವ್ರನ್ನ ಭೇಟಿಯಾಗಿದ್ದಾರೆ. ಹಾಗೆಯೇ ಅನಿತಾ ಕುಮಾರಸ್ವಾಮಿ, ದೇವೇಗೌಡರ ಸೊಸೆ ಅವರನ್ನು ದೇವೇಗೌಡರನ್ನ ಭೇಟಿಯಾಗಿ ಆರೋಗ್ಯವನ್ನು ವಿಚಾರಿಸಿದ್ದಾರೆ. ನಿನ್ನೆ ಅಷ್ಟೇ ನಿಖಿಲ್ ಕೂಡ ದೇವೇಗೌಡರ ನಿವಾಸಕ್ಕೆ ಬಂದಿದ್ದರು. ಕುಮಾರಸ್ವಾಮಿ ಅವರು ಬಂದಿದ್ದರು. ಅವರ ಆರೋಗ್ಯವನ್ನು ವಿಚಾರಿಸಿದರು. ನೋಡೀಗ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಕರಣ ದಿನೇ ದಿನೇ ಹೊಸ ತಿರುವುಗಳನ್ನು ಪಡೆದುಕೊಳ್ತಾ ಇರುವ ಹೊತ್ತಲ್ಲೇ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾರೆ, ಯಾವಾಗ ಬರ್ತಾರೆ, ಯಾವಾಗ ಅವರ ಬಂಧನ ಅನ್ನುವಂಥ ಪ್ರಶ್ನೆಗೆ ಒಂದು ಕ್ಲಾರಿಟಿ ಸಿಗ್ತಾ ಇದೆ. ಸ್ವತಃ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಪ್ರಜ್ವಲ್ ರೇವಣ್ಣಗೆ ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡಲಾಗಿದೆ. ಎಸ್ಐಟಿಗೆ ಅನುಮೋದನೆ ನೀಡಿದ್ದು ಆ ಪ್ರಕಾರ ಕ್ರಮ ಕೈಗೊಳ್ಳಲಾಗುತ್ತೆ. ಇಂಟರ್ಪೋಲ್ನವರು ಎಲ್ಲ ದೇಶಕ್ಕೆ ಸಂಪರ್ಕ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದ್ರೆ ಎಲ್ಲಿದ್ದಾರೆ ಅಂತ ಸಂಪರ್ಕ ಮಾಡಲಾಗುತ್ತೆ. ಆಮೇಲೆ ಪ್ರಜ್ವಲ್ ಕರೆತರುವ ಬಗ್ಗೆ ಎಸ್ಐಟಿ ತೀರ್ಮಾನ ಮಾಡುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಈಗಾಗಲೇ ಬ್ಲೂ ಕಾರ್ನರ್ ನೋಟಿಸ್ ಇಶ್ಯೂ ಮಾಡಿದ್ದಾರೆ. ಇಂಟರ್ಪೋಲ್ನವ್ರಿಗೆ ತಿಳಿಸಿ ಅವರು ಎಲ್ಲ ದೇಶಗಳಿಗೂ ಕೂಡ ಕಮ್ಯುನಿಕೇಟ್ ಮಾಡ್ತಾರೆ, ಅವ್ರನ್ನ ಲೊಕೇಟ್ ಮಾಡ್ತಾರೆ. ಬ್ಲೂ ಕಾರ್ನರ್ ಅಂದರೆ ಎಲ್ಲಿದ್ದಾರೆ ಅಂಥೇಳಿ ಲೊಕೇಟ್ ಅದನ್ನು ಮಾಡ್ತಾರೆ. ಅದಾದಮೇಲೆ ಪ್ರೊಸೀಜರಲ್ಲಿ ಏನು ಮಾಡಬೇಕು, ಯಾವ ರೀತಿ ಅವರನ್ನು ಸೆಕ್ಯೂರ್ ಮಾಡಬೇಕು, ಇಲ್ಲಿ ಕರ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ SITನವರು ತೀರ್ಮಾನ ಮಾಡ್ತಾರೆ. ಅದಕ್ಕೆ ಏನು ಸಹಕಾರ ಬೇಕು ಸರ್ಕಾರ ಕೊಡಬೇಕು. ಒಂದು ಪ್ರೊಸೀಜರಲ್ಲಿ ಮಾಡಬೇಕಾಗುತ್ತೆ. ನಾಳೆ SIT ಮೇಲೆ ಕೂಡ ಆಪಾದನೆ ಮಾಡಬೇಕಲ್ವ. ಪ್ರೊಸೀಜರ್ ಮಾಡದೆ ಹೋದರೆ, ಕಾನೂನಿಗೆ ವಿರುದ್ಧವಾಗಿ ಅವರೇನಾದರೂ ಕ್ರಮ ಮಾಡಿದರೆ, ಒಂದು ವೇಳೆ ಆ ರೀತಿ ನಡ್ಕೊಂಡ್ರೆ ನಾಳೆ SITನವ್ರ ಮೇಲೆ ಕೂಡ ತಪ್ಪು ಮಾಡಿದ್ದಾರೆ, ಕಾನೂನಿಗೆ ವಿರುದ್ಧವಾಗಿ ಮಾಡಿದ್ದಾರೆ ಅಂತೇಳಿ ಅವ್ರ ಮೇಲೂ ಆಪಾದನೆ ಬರ್ಬೋದು. ಅದಕ್ಕೆ ಅವರು ಎಲ್ಲ ಎಚ್ಚರಿಕೆಗಳನ್ನ ವಹಿಸಿ ನಾವು ಅವ್ರಿಗೆ ಹೇಳಿದ್ದೀವಿ, ಕಾನೂನು ಬಿಟ್ಟು ಏನೂ ಮಾಡಬಾರ್ದು, ನೀವು ಕಾನೂನಿನ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಕೂಡ ನಾವು ಸರ್ಕಾರದಿಂದ ಹೇಳಿದ್ದೇವೆ. ಕೂಡ ಈಗ ಅರೆಸ್ಟ್ ಮಾಡಿದ್ರಪ್ಪ, ಕಂಪ್ಲೇಂಟ್ ಬಂದಿತ್ತು, ಅಷ್ಟಕ್ಕಷ್ಟೇ ಹೇಳ್ತೇನೆ. ಒಳಗಡೆ ಎಲ್ಲ ಏನು SITನವ್ರು ಮಾಡ್ತಾರೆ, ಅದರಲ್ಲಿ ಸ್ಟೇಟ್ಮೆಂಟ್ಗಳಲ್ಲಿ ಏನು ಹೇಳ್ತಾರೆ, ಇದೆಲ್ಲ ನಾವು ಹೇಳೋಕ್ಕಾಗತ್ತೆ? ನಮಗೆ ಗೊತ್ತಿಲ್ಲ. ಹೌ ಕ್ಯಾನ್ ಐ ಡಿಸ್ಕ್ಲೋಸ್ ಇಟ್ ಆರ್ ಎನಿಬಡಿ ಎಲ್ಸ್? ಆ ರೀತಿ ಭಾವನೆ ಇದ್ದರೆ ಅದನ್ನು ಇನ್ನೂ ಹೆಚ್ಚು ಟೈಟ್ ಮಾಡೋದಕ್ಕೆ ಹೇಳೋಣ SITನವ್ರಿಗೆ. ವಿಷಯ ಆಚೆ ಬರಬಾರ್ದಪ್ಪ, ಯಾವುದು ವಿಷಯಗಳು ಆಚೆ ಬರಬಾರ್ದು ಅಂತೇಳಿ ಇನ್ನೂ ಅವರಿಗೆ